ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇದರ ಜೊತೆಗೆ ಕರುನಾಡು ಟಿವಿ, ಅದು ಸಹ ಡಿಜಿಟಲ್ ಮೀಡಿಯಾ. ಆಭರಣ ಸುದ್ದಿ ಫೋರ್ಟ್ ನೈಟ್ಲಿ ಅಂದರೆ ಪಾಕ್ಷಿಕ ದಿನಪತ್ರಿಕೆ ಇದೆ. ಇವೆಲ್ಲದರ ಜೊತೆಗೆ ಎಲ್ಲ ಅಕೌಂಟ್ಗಳು ಫೇಸ್ಬುಕ್ನಲ್ಲೂ ಸಹ ಇದೇ ಹೆಸರಲ್ಲಿದೆ. ಇದರ ಜೊತೆಗೆ ನನ್ನದೇ ಆದಂತಹ ಒಂದು ಪೇಜ್ ಇದೆ, ಗೋರಾ ಶ್ರೀನಿವಾಸ್ ಗೌಡ ಅಂತೇಳಿ. ಸೊ ಅದನ್ನು ಸಹ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಹಲವಾರು ದಿನಗಳಿಂದ ಮೊದಲನೇದು ಚನ್ನಪಟ್ಟಣ ತಾಲೂಕಿನಿಂದ ಆರಂಭ ಮಾಡಿ ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ವಿವಿಧ ದೇವಾಲಯಗಳ ಒಂದು ಸಂಪೂರ್ಣ ವಿವರವನ್ನು, ಬಹಳ ಮುಖ್ಯವಾಗಿ ಗ್ರಾಮ ದೇವತೆಗಳನ್ನ ಮತ್ತು ಗ್ರಾಮದ ಇತಿಹಾಸವನ್ನು, ಕನಿಷ್ಠ 500 ವರ್ಷಗಳಿಂದ ಹಳತಾಗಿರುವಂತಹ ದೇವಾಲಯದಾಗ ಸಂಪೂರ್ಣ ವಿವರವನ್ನು ನೀಡಬೇಕು ಅನ್ನುವಂಥದ್ದು ನನ್ನ ಮಹದಾಸೆ ಆಗಿತ್ತು. ಆದರೆ ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ. ಆದರೆ ಈಗ ಒಂದು ರೀತಿಯಲ್ಲಿ ಆರಂಭ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟೇ ವಿಚಾರ, ಸಂಪೂರ್ಣವಾಗಿ ಅದನ್ನು ನಿಮ್ಗೆ ವಿವರ ತಿಳಿಸಲಿಕ್ಕೆ ಇಂದು ಸಹ ಆಗಲ್ಲ. ಆದರೆ ಒಂದು ಒಳ್ಳೆಯ ದೇವಾಲಯ ಉದ್ಘಾಟನೆ ಆಗ್ತಾ ಇದೆ. ಆ ದೇವಾಲಯ ಯಾವುದು ಗೊತ್ತಾ? ಅದು ಜೀರ್ಣೋದ್ಧಾರ ಆಗಿ ಉದ್ಘಾಟನೆ ಆಗ್ತಾ ಇದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬೆಟ್ಟದ ಮೇಲಿರುವಂತಹ ಶ್ರೀ ಸಿದ್ದರಾಮೇಶ್ವರ ಬೆಟ್ಟ. ಸೊ 18 ಮತ್ತು 19ನೇ ತಾರೀಕು ಅದು ಉದ್ಘಾಟನೆ ಆಗಲಿದೆ, ಜೀರ್ಣೋದ್ಧಾರಗೊಂಡು ಉದ್ಘಾಟನೆ ಆಗಲಿದೆ. ಶ್ರೀ ಸಿದ್ದರಾಮೇಶ್ವರ ಬೆಟ್ಟ, ಅದರ ಎದುರುಗಡೆ ಅಲ್ಲಿ ನಿಂತು ನೋಡಿದ್ರೆ ಅದರ ಎದುರು ಬದಿಗೆ ಕಾಣಿಸುವಂತ ಮತ್ತೊಂದು ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಬೆಟ್ಟ, ಅಂದ್ರೆ ಬೆಟ್ಟದ ತಿಮ್ಮಪ್ಪ ಅಂತ ಮತ್ತೊಂದು ಹೆಸರನ್ನ ಆಡು ಭಾಷೆಯಲ್ಲಿ ಉಳಿಸಿಕೊಂಡಂತಹ ಕ್ಷೇತ್ರಗಳು ಇವೆರಡು ಎದುರು ಬದರು ಇದೆ. ಆರಂಭದಲ್ಲಿ ರಾಮನಗರ ಬಂದು ಚನ್ನಪಟ್ಟಣದ ಕೋರ್ಟ್ ರಸ್ತೆಯ ಮೂಲಕ ಬಂದ್ರೆ ತಿಟ್ಪಾನಹಳ್ಳಿ ಮೂಲಕ ಬೇವೂರು ಬರುತ್ತೆ. ಆ ಬೇವೂರಿನಿಂದ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಇಕ್ಕಟ್ಟಾದ ರಸ್ತೆ, ಅದು ತುಂಬಾ ದೊಡ್ಡ ಜಾಗ ಏನಲ್ಲ. ಒಂದು 4 ಚಕ್ರದ ಒಂದು ವಾಹನ ಹೋದ್ರೆ ಮತ್ತೊಂದು 4 ಚಕ್ರದ ವಾಹನ ಬರೋದು ಕಷ್ಟ ಆಗುತ್ತೆ ಅಂತ ಒಂದು ಚಿಕ್ಕದಾದ ರಸ್ತೆ. ಸೊ ಅಲ್ಲಿಂದ ಆರಂಭ ಆದ್ರೆ ಶ್ರೀ ಸಿದ್ದರಾಮೇಶ್ವರ ಶಾಲೆ ಇದೆ. ಅದಾದ ನಂತರ ಅಂದಿನ ಕಾಲದಲ್ಲಿ ಒಂದಷ್ಟು ಏನು ಜನರು ಓಡಾಡ್ಲಿಕ್ಕೆ ತಂಗ್ಲಿಕ್ಕೆ ಇದ್ದಂತಹ ಒಂದು 2 ಮಾಳಿಗೆಗಳು ಸಿಗುತ್ತೆ. ಒಂದು ಇತ್ತೀಚೆಗೆ ಉದ್ಘಾಟನೆ ಆಗಿರುವಂತಹ ಒಂದು ಅಮ್ಮನವರ ದೇವಾಲಯ ಸಿಗುತ್ತೆ. ಸೀದಾ ಹೋದ್ರೆ ಎಡಗಡೆಗೆ ಬೆಟ್ಟದ ಮೇಲೆ ಶ್ರೀ ವೆಂಕಟರಮಣ ಸ್ವಾಮಿ ಬೆಟ್ಟ ಇದೆ, ಅಂದ್ರೆ ಬೆಟ್ಟದ ತಿಮ್ಮಪ್ಪ ನೆಲೆಸಿದ್ದಾನೆ. ಅದಕ್ಕಿಂತ ಬಿಟ್ಟು ಸ್ವಲ್ಪ ಕೆಳಗಡೆ ಬಂದು ಬಲಕ್ಕೆ ತಿರುಗಿದ್ರೆ ಶ್ರೀ ಸಿದ್ದರಾಮೇಶ್ವರ ಬೆಟ್ಟ ಇದೆ. ಶ್ರೀ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಒಂದು ಐತಿಹ್ಯವಿದೆ. ಸಿದ್ಧರು ಅಂತ ನಾವೇನ್ ಹೇಳ್ತೀವಲ್ಲ, ಬಹಳ ಮುಖ್ಯವಾದಂತಹ ಒಂದು ಪ್ರಸಂಗ ಇದು. ಸಿದ್ಧರು ನೆಲೆಸಿದ್ದಕ್ಕಾಗಿ ಅಲ್ಲಿ ರಾಮೇಶ್ವರ ಬೆಟ್ಟ ಇದ್ದಂಥದ್ದು ಶ್ರೀ ಸಿದ್ದರಾಮೇಶ್ವರ ಬೆಟ್ಟ ಆಗಿತ್ತು ಅನ್ನುವಂಥದ್ದು ನಾವು ಹಲವಾರು ಉಲ್ಲೇಖಗಳನ್ನ ಕಾಣ್ತೀವಿ ಈ ವಿಚಾರದಲ್ಲಿ. ನಮಗೆ ವಿಶೇಷ ಅನ್ನುವಂಥದ್ದು ಸಿದ್ಧರು. ಈಗಲೂ ಸಹ ಬಹಳ ಮುಖ್ಯವಾಗಿ ಶಿವರಾತ್ರಿ ಎಂದು ಸಿದ್ಧರು ಅಲ್ಲಿ ತಂಗುತ್ತಾರೆ ಎಂದು ಸ್ಥಳೀಯರು ಕಡಾಖಂಡಿತವಾಗಿ ಹೇಳ್ತಾರೆ. ಅದಕ್ಕೆ ಆದಂತಹ ಹಲವಾರು ಕುರುಹುಗಳಿವೆ. ಸಿದ್ಧರು ಎಲ್ಲಾ ಸಮಯದಲ್ಲೂ ಸಿಗುವುದಿಲ್ಲ, ಕಾಣುವುದಿಲ್ಲ, ತಂಗುವುದಿಲ್ಲ, ಎಲ್ಲರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ. ಸಿದ್ಧರು ಎಂದರೆ ಹಾಗೆ. ಹಾಗಾಗಿ ರಾಮೇಶ್ವರ ಇದ್ದಂಥದ್ದು ಸಿದ್ದರಾಮೇಶ್ವರ ಬೆಟ್ಟವಾಗಿ ಪರಿವರ್ತನೆಗೊಂಡಿದೆ. ಬಹಳ ಸುಂದರವಾಗಿರುವಂತ ವಾತಾವರಣ. ನೀವು ಬೆಟ್ಟದ ಮೇಲೆ ನಿಂತು ಯಾವ ಕಡೆ ಗಮನ ಹರಿಸಿದ್ರು ಹುಲ್ಲು ಹಾಸಿನಂತೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿರುವಂತಹ, ಸುತ್ತಲೂ ಎಲ್ಲೆಲ್ಲಿ ಕೆರೆಗಳಿದೆ, ಎಲ್ಲೆಲ್ಲಿ ಕೆರೆ ತುಂಬಿದೆ ಅವೆಲ್ಲ ಸುಂದರ ತಾಣವಾಗಿ ಕಾಣಿಸುತ್ತೆ. ತುಂಬಾ ಅತ್ಯದ್ಭುತವಾಗಿದೆ. ಆ ಹಳೆಯ ದೇವಸ್ಥಾನವನ್ನು ನೀವು ನೋಡಬೇಕಿತ್ತು. ಅದನ್ನ ನಾನು ಈ ಚಿತ್ರದ ಮೂಲಕ, ಈ ವಿಡಿಯೋ ಮೂಲಕ ಅದನ್ನ ತೋರಿಸ್ತೀನಿ. ಅದು ಸಹ ತುಂಬಾ ಸುಂದರವಾಗಿತ್ತು. ನಮ್ಮಲ್ಲಿ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನೇರವಾಗಿ ಹೋಗ್ತಾ ಇದ್ದಂಥ ದೇವಸ್ಥಾನಗಳು ಜೀರ್ಣೋದ್ಧಾರದ ನೆಪದಲ್ಲಿ ಅಥವಾ ಅಭಿವೃದ್ಧಿ ನೆಪದಲ್ಲಿ ಅದಕ್ಕೊಂದು ಗರ್ಭಗುಡಿಯನ್ನ ಕಟ್ಟಿ ಉಳಿಸ್ಕೊಳ್ಳುವಂತ ಪ್ರತೀತಿ, ಅದಕ್ಕೊಬ್ಬ ಮಧ್ಯ ಪೂಜಾರಿಯನ್ನ ಇಟ್ಟು ಮಾಡುವಂತದ್ದು ಬರ್ತಾ ಇದೆ. ಇದನ್ನ ನಾವ್ ಯಾರು ತಡೆಗಟ್ಲಿಕ್ಕೆ ಆಗೋದೇ ಇಲ್ವೇನೋ, ನಮ್ಮ ದೇವರನ್ನ ನಾವು ನೇರವಾಗಿ ಹೋಗಿ ಭೇಟಿ ಮಾಡ್ಲಿಕ್ಕೆ ಆಗೋದೇ ಇಲ್ವೇನೋ, ಮುಟ್ಟೋದಂತೂ ಬೇಡ, ನಮಸ್ಕಾರ ಹಾಕ್ಲಿಕ್ಕೂ ನಾವು ಮಧ್ಯವರ್ತಿನ ಇಟ್ಕೊಳ್ಳುವಂತ ಪರಿಸ್ಥಿತಿ ಈಗಿದೆ. ಅದು ಒಂದ್ ಕಡೆ ಇರ್ಲಿ. ಆದ್ರೆ ಈ ಸಿದ್ದರಾಮೇಶ್ವರ ಬೆಟ್ಟದಲ್ಲಿ ಇದ್ದಂತಹ ಈ ದೇವಾಲಯ, ಸಿದ್ದರಾಮೇಶ್ವರನ ದೇವಾಲಯ ಹಳೆಯದು, ತುಂಬಾ ಚೆನ್ನಾಗಿತ್ತು. ಆದ್ರೆ ವಯೋಸಹಜ ಅಂತ ಮನಸ್ಸಿಗೆ ಬಂದ ರೀತಿಯಲ್ಲಿ ಒಂದಷ್ಟು ಕುಸಿತವನ್ನ ಕಾಣ್ತಿತ್ತು, ಹಳೇದಾಗಿತ್ತು. ಹಾಗಾಗಿ ಗ್ರಾಮಸ್ಥರು, ಅಂದ್ರೆ ಬೇವೂರು ಗ್ರಾಮಸ್ಥರು ಮತ್ತೆ ಆ ಕುಲದವರು, ಒಂದಷ್ಟು ಜನ ದಾನಿಗಳು ಎಲ್ಲರೂ ಸೇರಿ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ ಆಗಿರೋದ್ರಿಂದ ಅದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಬೆಟ್ಟದ ಮೇಲೊಂದು ಕೊಳ ಇದೆ ವೀಕ್ಷಕರೇ. ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಈ ಬೆಟ್ಟದ ಮೇಲಿರುವಂತಹ ಕೊಳದಲ್ಲಿ ಮಳೆಗಾಲದಲ್ಲಿ ನೀರು ಕಡಿಮೆ ಇರುತ್ತೆ, ಬೇಸಿಗೆ ಕಾಲದಲ್ಲಿ ತುಂಬಾ ನೀರಿರುತ್ತೆ. ಆ ಕೊಳವನ್ನು ಸಹ ನಾವು ತೋರಿಸ್ತಾ ಇದೀವಿ ನೋಡಿ. ಈಗ ಸ್ವಲ್ಪ ಏನು ಜೀರ್ಣೋದ್ಧಾರ ಆಗಿದೆ, ಆ ಜೀರ್ಣೋದ್ಧಾರ ಸಮಿತಿಯವರು ಏನಿದ್ದಾರೆ ಅವರು ಸಹ ಇದನ್ನ ಸಂಪೂರ್ಣವಾಗಿ ಉತ್ತಮವಾದ ರೀತಿಯಲ್ಲಿ ಅಲ್ಲಿರುವ ಗಲೀಜನ್ನೆಲ್ಲ ತೆಗೆದು
ಹೊಸದಾಗಿ ನೀರು ತುಂಬಿಸಿ ಬಿಟ್ರೆ ಅಥವಾ ಮಳೆ ನೀರು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ತುಂಬಾ ಅತ್ಯದ್ಭುತವಾಗಿ ಅದು ಕಾಣಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಏನು ಬೆಟ್ಟದ ಮೇಲೆ ಹೋಗುವಂತಹ ಪ್ರವಾಸಿಗರಿರ್ಬೋದು ಅಥವಾ ಭಕ್ತಾದಿಗಳಿರ್ಬೋದು ಪ್ಲಾಸ್ಟಿಕ್ ಅನ್ನ ಈ ಕೂಡಲೇ ನಿಷೇಧಿಸಿದ್ರೆ ಇನ್ನೊಂದಷ್ಟು ಆ ಬೆಟ್ಟ ತುಂಬಾ ಅತ್ಯದ್ಭುತವಾಗಿ ಒಂದು ಉತ್ತಮವಾದ ವಾತಾವರಣವನ್ನ ಕಲ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಈ 18 ಮತ್ತು 19ನೇ ತಾರೀಕು ಜೀರ್ಣೋದ್ಧಾರ ಆಗಿ ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನೆಗೆ ಜೀರ್ಣೋದ್ಧಾರ ಸಮಿತಿಯವರು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದ್ದಾರೆ. ಶ್ರೀ ಮೃತ್ಯುಂಜಯ ಸ್ವಾಮಿ ಶಿವಾಚಾರ್ಯ ಸ್ವಾಮೀಜಿಗಳು, ಮಠಾಧ್ಯಕ್ಷರು ಬೇವೂರು ಇವರು ಆಗಮಿಸ್ತಾರೆ. ಶ್ರೀ ಸಿ ಪಿ ಯೋಗೇಶ್ವರ್ ಅವರು ಶಾಸಕರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಶ್ರೀ ರಾಮಲಿಂಗಾರೆಡ್ಡಿಯವರು ಉದ್ಘಾಟನೆ ಮಾಡ್ತಾರೆ ಅಂತ ಹಾಕೊಂಡಿದ್ದಾರೆ. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು. ಇವ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್, ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾದ ವೆಂಕಟೇಶ್, ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ವಿ ಗುರುಕರ್, ಅಪರ ಜಿಲ್ಲಾಧಿಕಾರಿಗಳಾದಂತಹ ಚಂದ್ರಯ್ಯ, ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದಂತಹ ನರಸಿಂಹಮೂರ್ತಿ ಅವರು ಮತ್ತು ಬೇವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಸಿದ್ದರಾಮೇಶ್ವರ ಬೆಟ್ಟದಲ್ಲಿರುವಂತಹ ಶ್ರೀ ಸಿದ್ದರಾಮೇಶ್ವರ ದೇವಾಲಯದ ಜೀರ್ಣೋದ್ಧಾರಗೊಂಡು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಈ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮ 2 ದಿನಗಳು ನಡೆಯೋದ್ರಿಂದ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿದೆ ಗೆಳೆಯರ. ಶ್ರೀ 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 ಸಿದ್ದರಾಮೇಶ್ವರ ಸ್ವಾಮಿ ನೂತನ ದೇವಾಲಯ ಜೀರ್ಣೋದ್ಧಾರ, ಪ್ರತಿಷ್ಠಾಪನೆ, ರಾಜಗೋಪುರ ಮತ್ತು ಕುಂಭಾಭಿಷೇಕ ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಅದೆಲ್ಲ ಒಂದ್ ಕಡೆ ಕಾಡುತ್ತೆ. ಸಿದ್ಧರಿಗೂ ಶಿವನಿಗೂ ಒಂದು ರೀತಿ ವೈಚಾರಿಕತೆ ಇದ್ರೆ ಈ ಕಾರ್ಯಕ್ರಮಗಳನ್ನೆಲ್ಲ ನೋಡಿದಾಗ ಮತ್ತೆ ನಾವು ಆಚಾರಕ್ಕೆ ಮರಳಬೇಕಾಗಿದೆ. ಅದನ್ನ ತಿಳಿದಂತವ್ರು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡಬಹುದು. ಆಚಾರ ವಿಚಾರ ನಾನು ಮೊದಲೇ 2-3 ಸಾರಿ ಮಾತಾಡಬೇಕಾದ್ರೆ, ಹಲವಾರು ವಿಚಾರಗಳನ್ನ ಮಾತಾಡಬೇಕಾದ್ರೆ ಮಹದೇಶ್ವರ, ರಾಜಪ್ಪಾಜಿ, ಸಿದ್ದಪ್ಪಾಜಿ ಏನು ಇವರೆಲ್ಲ ಇದ್ದಾರೆ, ಈ ಸಿದ್ಧರು ಸೇರಿದಂತೆ ಇವರೆಲ್ಲ ವೈಚಾರಿಕತೆಯ ನೆಲೆಯುಳ್ಳುವಂಥವ್ರು. ಇಂಥವ್ರನ್ನ ನಾವು ವೈಚಾರಿಕತೆಯಾಗಿ ನೋಡ್ಕೊಂಡ್ರೆ ನಮಗೂ ಎಲ್ಲ ಒಂದ್ ಕಡೆ ವೈಚಾರಿಕತೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಆಚಾರದೊಳಗೆ ತುರುಕ್ಬೇಡಿ. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋವನ್ನ ತಮ್ಮ ಮುಂದೆ ಸುಂದರ ಈ ಪ್ರಕೃತಿ ತಾಣದಲ್ಲಿರುವಂತಹ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತುಂಬಾ ಬಹಳ ಸುಂದರವಾಗಿದೆ. ಪ್ರವಾಸಿಗರು ಸಹ ಇದಕ್ಕೆ ಬಂದು ಹೋದ್ರೆ ಅವ್ರಿಗೂ ಒಂದಷ್ಟು ವಿಚಾರಗಳು ಇಲ್ಲಿ ಸಿಗ್ತವೆ. ಸುತ್ತ ಇರುವಂತಹ ಒಂದು ವಿಷ್ಣುವಿನ ಪಾದ ಅಥವಾ ಶಿವನ ಪಾದ ಇದೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಇನ್ನೆರಡು ರೂಮ್ಗಳನ್ನ ಹಳೆ ಇದ್ದಂತ ರೂಮ್ಗಳನ್ನು ಸಹ ವಿನೂತನವಾಗಿಗೊಳಿಸಿದ್ದಾರೆ. ಒಂದು ಬಸವನ ತಣಿಗೆ ಮತ್ತು ಸಿದ್ದರಾಮೇಶ್ವರನ ತಣಿಗೆ ಅನ್ನೋ ಲೆಕ್ಕದಲ್ಲಿ ಹೊಸದಾಗಿ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕಾಗಿ ಒಂದು ಮಂಟಪವನ್ನು ಸಹ ಕಟ್ಟಿದ್ದಾರೆ. ಈಗ ಇತ್ತೀಚೆಗೆ ಹೋಗ್ಲಿಕ್ಕೂ ಸಹ ಅನುಕೂಲವಾದಂತ ರಸ್ತೆ ಇದೆ. ಆದ್ರೆ ಆ ರಸ್ತೆಗೆ ತಡೆಗೋಡೆಗಳು ತುಂಬಾ ಅವಶ್ಯಕವಾಗಿದೆ. ಸೊ ಚಾರಣಿಗರು ಹೋದಂತ ಅಥವಾ ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳಲ್ಲಿ ಹೋದಂತವರು ತುಂಬಾ ಎಚ್ಚರಿಕೆಯಿಂದ ಹೋಗ್ಬೇಕು. ಬಹಳ ಮುಖ್ಯವಾಗಿ ಸಿದ್ದರಾಮೇಶ್ವರ ಬೆಟ್ಟ ಹತ್ತಕ್ಕಿಂತ ಮೊದಲು ಸಹ ಒಂದು ಕೊಳ ಇದೆ. ಆ ಕೊಳದ ಪಕ್ಕದಲ್ಲಿ ಒಂದು ಮುರಿದು ಬೀಳುತ್ತಿರುವಂತಹ ಒಂದು ಚಿಕ್ಕ ದೇವಸ್ಥಾನವಿದೆ. ಅದನ್ನು ಸಹ ಇದೇ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಿಂದಿನ ಕಾಲದಲ್ಲಿ ಏನೇನಿತ್ತು ಅವನ್ನೆಲ್ಲ ಆ ಪಳೆಯುಳಿಕೆಗಳನ್ನ ಉಳಿಸ್ಕೊಂಡ್ರೆ ಮುಂದಿನ ತಲೆಮಾರಿಗೆ ಇವೆಲ್ಲ ಉಪಯುಕ್ತವಾಗಿರ್ತವೆ. ಈ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಎಚ್ಚೆತ್ಕೊಂಡು ಇನ್ನೊಂದಷ್ಟು ಸುಂದರ ತಾಣವನ್ನು ನಿರ್ಮಿಸಬೇಕು ಅಂತ ನಾನು ಸಹ ಅವ್ರನ್ನಲ್ಲಿ ಮನವಿ ಮಾಡಿಕೊಳ್ತೇನೆ. ಇಂಥ ಸುಂದರವಾದ ತಾಣದಲ್ಲಿರುವಂತಹ ಶ್ರೀ ಸಿದ್ದರಾಮೇಶ್ವರ ಬೆಟ್ಟವನ್ನ ಖಂಡಿತವಾಗ್ಲೂ ಯಾರು ಮಿಸ್ ಮಾಡ್ಕೋಬೇಡಿ. 18, 19ಕ್ಕೂ ಬನ್ನಿ. ಹಾಗೆ ಯಾವ ದಿನಗಳಾದರೂ ಸಹ ಈ ಬೆಟ್ಟವನ್ನ ನೋಡಿ ಕಣ್ತುಂಬಿಕೊಳ್ಳಿ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.